ನಮಸ್ಕಾರ. ಜಗತ್ತನ್ನು ಗೆಲ್ಲುವ ಮೊದಲು ನೀವು ನಿಮ್ಮನ್ನೇ ಗೆಲ್ಲಬೇಕು. ಆದರೆ ಕೆಲವೊಮ್ಮೆ ನಾವು ಅಂದುಕೊಂಡಿದ್ದನ್ನು ಸಾಧಿಸಲು ಹೊರಟಾಗ ನಮ್ಮ ಒಳಗಿನ ಧ್ವನಿಯೇ ಇದು ನಿನ್ನಿಂದ ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ಯಾಕೆ ಹೀಗಾಗುತ್ತದೆ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಆತ್ಮವಿಶ್ವಾಸದ ಕೊರತೆಯು ಮನುಷ್ಯನಿಗೆ ಬರುವ ಅತೀ ದೊಡ್ಡ ರೋಗ. ನಿಮ್ಮ ಜ್ಞಾನ ಎಷ್ಟೇ ಇದ್ದರೂ ನಿಮ್ಮಲ್ಲಿ ವಿಶ್ವಾಸವಿಲ್ಲದಿದ್ದರೆ ನೀವು ಯುದ್ಧರಂಗಕ್ಕೆ ಬರುವ ಮೊದಲೇ ಸೋತಂತೆ. ಇಂದು ನಾವು ನಿಮ್ಮ ಆತ್ಮವಿಶ್ವಾಸವನ್ನು ಸದ್ದಿಲ್ಲಿವೇ ಕುಗ್ಗಿಸುತ್ತಿರುವ ಆ 3 ತಪ್ಪುಗಳು ಮತ್ತು ಅವುಗಳಿಂದ ಹೊರಬರುವ ಮಾರ್ಗಗಳನ್ನು ತಿಳಿಯೋಣ. ಮೊದಲನೇ ತಪ್ಪು ಜನರ ಮುಂದೆ ನಿಮ್ಮ ಗುರಿಗಳನ್ನು ಹೇಳಿಕೊಳ್ಳುವುದು. ಚಾಣಕ್ಯರು ಹೇಳುತ್ತಾರೆ, ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತರುವ ಮೊದಲು ಯಾರಿಗೂ ತಿಳಿಸಬೇಡಿ. ನೀವು ಯಾರ ಮುಂದೆ ನಿಮ್ಮ ಕನಸುಗಳನ್ನು ಹಂಚಿಕೊಳ್ಳುತ್ತೀರೋ ಅವರು ನೆಗೆಟಿವ್ ಆಗಿದ್ದರೆ ನಿಮ್ಮ ಉತ್ಸಾಹವನ್ನು ಕುಗ್ಗಿಸುತ್ತಾರೆ. ಇದು ಅಸಾಧ್ಯ, ನಿನ್ನ ಕೈಯಲ್ಲಿ ಆಗಲ್ಲ ಎಂಬ ಮಾತುಗಳು ನಿಮ್ಮ ಉಪಪ್ರಜ್ಞಾ ಮನಸ್ಸಿನಲ್ಲಿ, ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಕುಳಿತುಬಿಡುತ್ತವೆ. ಯಾವಾಗ ನೀವು ನಿಮ್ಮ ಯೋಜನೆಯನ್ನು ಗುಟ್ಟಾಗಿಟ್ಟು ಕೆಲಸ ಮಾಡುತ್ತೀರೋ ಆಗ ನಿಮ್ಮ ಯಶಸ್ಸು ಸದ್ದು ಮಾಡುತ್ತದೆ. ಅತಿಯಾದ ಪ್ರಚಾರ ನಿಮ್ಮ ಆತ್ಮವಿಶ್ವಾಸಕ್ಕೆ ತಡೆಯೊಡ್ಡಬಹುದು. ಎರಡನೇ ತಪ್ಪು, ಹಿಂದಿನ ಸೋಲುಗಳಲ್ಲೇ ಬದುಕುವುದು. ಲಿವಿಂಗ್ ಇನ್ ಪಾಸ್ಟ್ ಫೇಲ್ಯೂರ್ಸ್. ಚಾಣಕ್ಯ ನೀತಿಯ ಪ್ರಕಾರ ಗತಕಾಲದ ತಪ್ಪುಗಳನ್ನು ನೆನೆದು ಕೊರಗುವವನು ವರ್ತಮಾನದ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ನಮ್ಮ ಹಳೆಯ ಸೋಲುಗಳು ನಮಗೆ ಪಾಠವಾಗಬೇಕೇ ಹೊರತು ನಮ್ಮ ಭವಿಷ್ಯದ ಸರಕಳಿಗಳಾಗಬಾರದು. ಅನೇಕರು ಹೋದ ಬಾರಿ ಸೋತಿದ್ದೆ, ಈ ಬಾರಿಯೂ ಹಾಗೆಯೇ ಆಗಬಹುದೇನೋ ಎಂಬ ಭೀತಿಯಲ್ಲೇ ಅರ್ಧ ಮನಸ್ಸಿನಿಂದ ಪ್ರಯತ್ನ ಮಾಡುತ್ತಾರೆ. ನೆನಪಿಡಿ, ಪ್ರತಿದಿನವೂ ಒಂದು ಹೊಸ ಅಧ್ಯಾಯ. ಚಾಣಕ್ಯರ ಪ್ರಕಾರ ನಿನ್ನೆಯ ಸೋಲು ಇಂದಿನ ಪ್ರಯತ್ನಕ್ಕೆ ಅನುಭವವಾಗಲಿ ಹೊರತು ಅಂಜಿಕೆಯಾಗಬಾರದು. ಮೂರನೆಯ ತಪ್ಪು, ಸಿದ್ಧತೆಯಿಲ್ಲದೆ ರಂಗಕ್ಕಿಳಿಯುವುದು. ಲ್ಯಾಕ್ ಆಫ್ ಪ್ರಿಪರೇಷನ್. ಆತ್ಮವಿಶ್ವಾಸ ಎನ್ನುವುದು ಕೇವಲ ಭಾಷಣದಿಂದ ಬರುವುದಿಲ್ಲ, ಅದು ಸಿದ್ಧತೆಯಿಂದ ಬರುತ್ತದೆ. ಚಾಣಕ್ಯರು ಹೇಳುತ್ತಾರೆ, ಜ್ಞಾನವಿಲ್ಲದವನಿಗೆ ಧೈರ್ಯವಿರುವುದಿಲ್ಲ. ನೀವು ಒಂದು ವಿಷಯದ ಬಗ್ಗೆ ಪೂರ್ಣವಾಗಿ ಸಿದ್ಧರಾಗಿಲ್ಲದಾಗ ಸಹಜವಾಗಿಯೇ ಭಯ ಕಾಡುತ್ತದೆ. ಉದಾಹರಣೆಗೆ, ನೀವು ಚೆನ್ನಾಗಿ ಓದಿದ್ದರೆ ಪರೀಕ್ಷೆಯ ಭಯ ಇರುವುದಿಲ್ಲ. ನಿಮ್ಮ ಆತ್ಮವಿಶ್ವಾಸ ಕುಗ್ಗುತ್ತಿದ್ದರೆ ಅದರರ್ಥ ನೀವು ಇನ್ನೂ ಹೆಚ್ಚು ಕಲಿಯಬೇಕು ಎಂದಷ್ಟೇ. ಸಿದ್ಧತೆ ಹೆಚ್ಚಾದಷ್ಟು ಭಯ ಕಡಿಮೆಯಾಗುತ್ತದೆ ಮತ್ತು ಆತ್ಮವಿಶ್ವಾಸ ತನ್ನಿಂದ ತಾನೇ ಉಕ್ಕಿ ಬರುತ್ತದೆ. ಆತ್ಮವಿಶ್ವಾಸವು ದೇವರಿಂದ ಸಿಗುವ ವರವಲ್ಲ, ಅದು ನೀವು ದಿನನಿತ್ಯ ಬೆಳೆಸಿಕೊಳ್ಳುವ ಗುಣ. ಈ 3 ತಪ್ಪುಗಳಿಂದ ದೂರವಿರಿ, ಜಗತ್ತು ನಿಮ್ಮ ಕಾಲಬುಡಕ್ಕೆ ಬರುತ್ತದೆ. ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಯಾವ ತಂತ್ರ ಬಳಸುತ್ತೀರಿ? ಕಾಮೆಂಟ್ನಲ್ಲಿ ತಿಳಿಸಿ. ಜೀವನದಲ್ಲಿ ಕುಗ್ಗಿರುವ ನಿಮ್ಮ ಒಬ್ಬ ಗೆಳೆಯನಿಗೆ ಈ ವಿಡಿಯೋ ಶೇರ್ ಮಾಡಿ ಧೈರ್ಯ ತುಂಬಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ನಂಬಿಕೆ ಇರಲಿ, ಯಶಸ್ಸು ನಿಮ್ಮದೇ.